ಮೇಡಮ್, ಕಲಾವಿದರು ಅಂದಮೇಲೆ ನಮ್ಮ ಎಲ್ರಿಗೂ ಒಂದು ಕಡೆ ನಾವು ಮಾಡುವಂಥ ಚಿತ್ರಗಳು, ಅಭಿಮಾನಿಗಳು, ಅದರ ಯಶಸ್ಸು, ಕಟ್ಔಟ್ಗಳು, ಅಭಿಮಾನಿ ಸಂಘಗಳು, ಇದರ ಜೊತೆಗೆ ನಮಗೇ ಗೊತ್ತಿಲ್ಲದೆ ಕೆಲವು ವಿವಾದಗಳಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ಆ ವಿವಾದಗಳು ನಮ್ಮ ಕೈ ಮೀರಿ ಸೈಜು ಬೆಳೆದು ಬಿಡುತ್ತೆ. ಅದ್ರಲ್ಲಿ ಸತ್ಯ ವಿಷಯ ಬಹಳ ಕಡಿಮೆ ಇದ್ರೂ ಕೂಡ ಆ ವಿವಾದ ಚೆನ್ನಾಗಿದೆ, ಸ್ವಾರಸ್ಯಕರವಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅದು ಬೆಳೀತಾ ಹೋಗುತ್ತೆ. ಆ ಥರ ಕೆಲವು ಘಟನೆಗಳು ವಿಷ್ಣು ಸರ್ ಲೈಫಲ್ಲಿ ನಡೆದಿದೆ. ಅದ್ರ ಬಗ್ಗೆ ನನಗೆ ಅವ್ರು ವೈಯಕ್ತಿಕವಾಗಿ ಹೇಳಿದ್ದಾರೆ ಎಷ್ಟೊಂದು ಸಲ. ಆಗಿದ್ದೆ ಬೇರೆ ರಮೇಶ್, ಅದು ಬೇರೆ ಥರ ಹೊರಗಡೆ ಹರಡುತ್ತಾ ಇದೆ ಅಂತ. ನೀವು ಹತ್ತದಿಂದ ನೋಡಿದವರು, ಹಾಗಾಗಿ ಇದೊಂದು ಒಳ್ಳೆ ವೇದಿಕೆ, ಅದನ್ನು ಸ್ಪಷ್ಟೀಕರಣ ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಆ ಗಂಧದ ಗುಡಿ ಘಟನೆ ಏನು ನಡೀತು ನಿಮ್ಮ ಪ್ರಕಾರಮ್ಮ? ನನಗೆ ತಿಳಿದ ಮಟ್ಟಿಗೆ ಆ ಜಾಗದಲ್ಲಿ ಅವ್ರು ಇಲ್ಲೇ ಇರ್ಲೇ ಇಲ್ವಂತ. ಅದೇ ವಿಷ್ಣು ಸರ್ ಹೇಳಿದ್ರು ನನಗೆ. ಆ ಸೀನಲ್ಲೇ ಇಲ್ಲ ಅವರು. ಅದೇ ಯಾಕೆ ಈ ಒಂದು ಪ್ರಚಾರ ಆಯ್ತು ಏನಾಯ್ತು ಅಂತ ಗೊತ್ತಿಲ್ಲ. ಈ ಥರ ಒಂದು ವಿವಾದ ಹೇಗೆ ಹುಟ್ಟಿತು, ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಕ್ಕೆ ನಮ್ಮ ಮಾಧ್ಯಮದ ಮಿತ್ರೊಬ್ರು ಬಂದಿದ್ದಾರೆ. ಸ್ವಾಗತಿಸಿ ಪ್ಲೀಸ್. ಕಮ್ ಮಿಸ್ಟರ್ ಬಿ ಗಣಪತಿ ಸರ್. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ನಮಸ್ಕಾರ. ಗಣಪತಿ ಅವರೇ, ಈ ಗಂಧದ ಗುಡ್ಡಿ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಅದರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರಿ, MP ಶಂಕರ್ ಅವ್ರದ್ದು. MP ಶಂಕರ್ ಆತ್ಮಕಥೆ ಬರೆದೆ. ಆಮೇಲೆ ಒಬ್ಬ ಕಲಾವಿದನಾಗಿ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಮಧ್ಯೆ ನನ್ನ ಒಡನಾಟದ ಒಂದು ಸಂವಾದದ ಬಂಧ ನನಗೆ ಇತ್ತು ಅನ್ನೋ ಕಾರಣಕ್ಕಾಗಿ ಹೇಳುದಿದ್ರೆ, ರಾಜ್ಕುಮಾರ್ಗಾಗ್ಲಿ ಸ್ವತಃ ವಿಷ್ಣುವರ್ಧನ್ ಅವ್ರಿಗಾಗ್ಲಿ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇರಲಿಲ್ಲ. ಹೌದು, ನಮ್ಮೆಲ್ಲರಿಗೂ ಗೊತ್ತಾಯಿದೆ ಅದು. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವ್ರ ಮಧ್ಯೆ ತಂದಿಟ್ಟದಿದ್ರೆ ಅದು ಅವರ ಸುತ್ತಮುತ್ತ ಇದ್ದಂತಹ ಕೆಲವು ಅನಾರೋಗ್ಯಕರವಾದಂತಹ ಮನಸ್ಸುಗಳಷ್ಟೇ ಹೊರತು ಸ್ವತಃ ಅವರಿಬ್ಬರು ಬಹಳ ಬಹಳ ಆತ್ಮೀಯವಾಗಿತ್ತು. ನಾನು ಯಾಕೆ ಹೇಳ್ತೇನೆ ಅಂದರೆ, ಯಜಮಾನ ಸಿನಿಮಾ ಬಂದಾಗ ರಾಜ್ಕುಮಾರ್ ಅವರು ನೋಡ್ತಾರೆ, ಸ್ವತಃ ವಿಷ್ಣುವರ್ಧನ್ ಅವರಿಗೆ ಫೋನ್ ಮಾಡ್ತಾರೆ, ನಿಮ್ಮನ್ನು ಈಗಲೇ ಈ ಕ್ಷಣವೇ ನಾನು ಬಂದು ನೋಡಬೇಕು, ನಿಮ್ಮನ್ನು ತಬ್ಕೋಬೇಕು ಅಂತ. ಆದರೆ ಅವತ್ತು ಅವರು ಶೂಟಿಂಗಲ್ಲಿ ಇರ್ತಾರೆ. ಅವತ್ತದು ಆಗಲಿಲ್ಲ ಆ ಘಟನೆ. ಕೊನೆಗೂ ಆ ಘಟನೆ ಆಗಿಲ್ಲ ಅನ್ನೋದು ರಾಜ್ಕುಮಾರ್ ಅವರಿಗೆ ಬಹಳ ನೋವಿತ್ತು. ಹಿಮಾಲಯದ ಎತ್ತರಕ್ಕೆ ಏರಿರುವ ರಾಜ್ಕುಮಾರ್ ಅವರನ್ನು ನಾವು ನೋಡಬಹುದೇ ಹೊರತು ಅಲ್ಲಿ ಹೋಗಿ ನಿಂತು ಸ್ಪರ್ಶಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ವಿಷ್ಣುವರ್ಧನ್ ಸ್ವತಃ ಹೇಳಿತ್ತು. ಇದು ವಿಷ್ಣುವರ್ಧನ್ ಅವರ ಹೃದಯವಂತಿಕೆಗೆ ಸಾಕ್ಷಿ. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಮಧ್ಯೆ ಈ ವೈಷಮ್ಯ ಇಲ್ಲದೇ ಇದ್ದಿದ್ರೆ ಗಂಧದ ಗುಡಿ ಅಂತ ಇನ್ನು 10 ಸಿನಿಮಾ ಬರ್ತಾ ಇತ್ತು. ಗಂಧದ ಗುಡಿಯ ಘಟನೆ ಮಸಾಲೆ ಬೆಟ್ಟ ಅಂತ ಅಲ್ಲಿ ನಡೀತದೆ ಕ್ಲೈಮ್ಯಾಕ್ಸ್. MP ಶಂಕರ್ ಹೇಳಿದ ಪ್ರಕಾರ ಆ ಕ್ಲೈಮ್ಯಾಕ್ಸಿನ ವಾತಾವರಣದಲ್ಲಿ ವಿಷ್ಣುವರ್ಧನ್ ಇರಲಿಲ್ಲ, ಕೆಳಗಡೆ ಊಟ ಮಾಡ್ತಾ ಇದ್ರು. ಒಂದು ಕಡೆ ಡಮ್ಮು, ಅಲ್ಲಿ ಅದ್ವಾನಿ ಲಕ್ಷ್ಮೀದೇವಿ, ಕುತ್ತಿಗೆಗೆ ಹಗ್ಗ, ಅಲ್ಲಿ ಪಕ್ಕದಲ್ಲಿ ರಾಜ್ಕುಮಾರ್ ಅವರು, ಎದುರುಗಡೆ ಬಾಲಣ್ಣಗೆ ಒಂದು ಡೈಲಾಗ್ ಇದೆ, ಶೂಟ್ ಮಾಡಿ ನಿನ್ನನ್ನು ಸುಟ್ಟು ಹಾಕಿ ಬಿಡ್ತೇನೆ ಅನ್ನುವಂಥ ಒಂದು ಡೈಲಾಗು ವಿತ್ ಆ ಗನ್ನು. ಇವರಿಗಾಗೆ ಗನ್ನು ಭಾರ ಆದ್ರಿಂದ ಇದು ಏನು ಸುಡುಗಾಡಯ್ಯ, ಇದು 3-4 ಟೇಕ್ ಆಗುತ್ತೆ, ಇದು ಏನಯ್ಯ ಇದು ಈ ಥರ ಆಗ್ತಾ ಇದೆ ಅಂತ ಅಂದಾಗ ಅವ್ರು ಹೇಳ್ತಾರೆ, MP ಶಂಕರ್ ನಿಲ್ಲಿ, 1 ನಿಮಿಷ ನಿಲ್ಲಿ, ನಿಮ್ಗೆ ನನ್ನ ಗನ್ನನೇ ಕೊಟ್ಬಿಡ್ತಾನೆ. ಅವ್ರದ್ದು ಹ್ಯಾಮರ್ ಗನ್ನು, ಅದೆರಡು ಕಿವಿಗಳಿರ್ತವೆ ನೋಡಿ, ಅದನ್ನ ಎಳೆದು ಆಮೇಲೆ ಟ್ರಿಗರ್ ಮಾಡೋದು. ಇವರು ಅಷ್ಟು ಮಾಡುವಾಗ ಕೇಳಿದರೆ ಇದರಲ್ಲಿ ಏನು ಇಲ್ವಲ್ಲಯ್ಯ, ಇಲ್ಲ. ಇವರು ದಿನಾಲು ಆ ಗನ್ನನ್ನು ಇಟ್ಟು ಅದರಲ್ಲಿದ್ದಂಥ ಬುಲೆಟ್ ಅನ್ನ ತೆಗೆದು ತನ್ನ ಜೇಬಲ್ ಹಾಕೊಂಡು ಬರೋದು ಪದ್ಧತಿ. MP ಶಂಕರ್ ಅವತ್ತು ಇವರು ಇಲ್ಲಿ ಮುಟ್ಟಿದ್ದಾರೆ, ಇಲ್ಲಿ 2 ಬುಲೆಟ್ ಇದೆ, ಆಮೇಲೆ ಅವರ ಓವರ್ ಕೋಟ್ ಅಲ್ಲಿ 4 ಬುಲೆಟ್ ಇದೆ. ಹಾಗಾದ್ರೆ ಇಲ್ಲಿ 2 ಇದೆ, ಏನಿಲ್ಲಯ್ಯ, ಎಲ್ಲ ಸರಿ ಇದೆ. ಆಮೇಲೆ ಲಾಸ್ಟಿಗೆ ಇವರು ಆ ಗನ್ ತಗೊಂಡು ಮಾಡ್ತಾರೆ, ಶೂಟ್ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಶೂಟ್ ಆಗ್ತಾ ಇಲ್ಲ. ಆದರೆ ಅದು ಶಾರ್ಟ್ ಓಕೆ ಆಗ್ತದೆ. ಓಕೆ ಆದಮೇಲೆ ಅದ್ವಾನಿ ಅವರು ಕೆಳಗೆ ಹೋಗ್ತಾರೆ, ರಾಜ್ಕುಮಾರ್ ಅವರು ಕೆಳಗೆ ಹೋಗ್ತಾರೆ, ಬಾಲಣ್ಣ ಮತ್ತು ಇವರು ಇರ್ತಾರೆ. ಈ ಗನ್ ತಗೊಳ್ಳಯ್ಯ, ಈ ಗನ್ನಿಂದಲೇ ಇವತ್ತು ಇಡೀ ನನ್ನ ಹಾಳಾಗೋಯ್ತು ದಿನ, 3-4 ಶಾಟ್ ಬಾಲಣ್ಣ ತಗೊಂಡ ಅಂತಂದ್ರೆ ಏನಯ್ಯ ಇದು ಅಂತ ಹೇಳ್ತಾರೆ, ಕೊಡ್ತಾರೆ. ಆ ಗನ್ ಅದಕ್ಕೆ ಇದು ಓಪನ್ ಆಗಿತ್ತಲ್ಲ, ಇವರು ಟ್ರಿಗರ್ ಅಲ್ಲಿ ಕೈ ಇಟ್ಟಿರ್ತಾರೆ MP ಶಂಕರ್ ಇಂದ ಗನ್ ಹೀಗೆ ಕೆಳಗೆ ಹೋಗ್ತಾ ಇದೆ. ಇವರು ಅದನ್ನ ಗಮನಿಸ್ತಾ ಇಲ್ಲ. ಕೊನೆಗೊಂದ್ಸರಿ ಅದು ಕೆಳಗೆ ಹೋಗುವಾಗ ಇದು ಒತ್ತುತ್ತದೆ, ಢಮಾರ್ ಅಂತ ಹೊಡೆಕೊಳ್ತದೆ. ಸುಮಾರು 6 ಅಡಿಯಷ್ಟು ಮಣ್ಣು ತೂತಾಗಿ ಓಪನ್ ಆಗಿ ಬರುತ್ತೆ. ಅದು ಡಬಲ್ ಬ್ಯಾರಲ್ ಗನ್ನು. ಸಪೋಸ್ 2 ನಿಮಿಷದ ಹಿಂದೆ ಆ ಘಟನೆ ನಡೆದಿದ್ರೆ ರಾಜ್ಕುಮಾರ್ ಎದೆಗೆ ಹೋಗಿ ಅದು ಹೊರಗಡೆ ಓಪನ್ ಆಗ್ತದೆ. ಅವಾಗ ಇಡೀ ಸ್ಟನ್ ಆಗಿದ್ದಾರೆ, ಕೆಳಗಡೆಯಿಂದ ಎಲ್ಲರೂ ಓಡ್ ಬಂದಿದ್ದಾರೆ. ರಾಜ್ಕುಮಾರ್ ಕೂಡ ಬಂದು ಒಂದು 3-8 ನಿಮಿಷ ಸುಮ್ಮನೆ ನಿಂತಿದ್ರಂತೆ. MP ಶಂಕರ್ ಕೆಳಗೆ ಬಿದ್ದಿದ್ದಾರೆ ಆಘಾತಕ್ಕೆ. ಅವಾಗ ರಾಜ್ಕುಮಾರ್ ಅವರೇ ಬಂದು, ನೋಡಿ, ಸತ್ಯ ನಿಮ್ಮನ್ನು ಕಾಪಾಡಿದೆ, ನೀವು ಸತ್ಯವಂತರಾದ್ರಿಂದ ಇಲ್ಲಿ ಯಾರಿಗೂ ಏನೂ ಆಗಿಲ್ಲ, ಏನೂ ತೊಂದರೆ ಇಲ್ಲ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಡೆದ ಘಟನೆ ನಡೆದು ಹೋಯ್ತು ಅಂತ ಹೇಳಿ ಅವರು ಅಲ್ಲಿಗೆ ಅದನ್ನು ನಿಲ್ಸಿದ್ದಾರೆ. ಬಾಲಣ್ಣನ ಕೈಯಲ್ಲೂ ಆಗಿಲ್ಲ, ಇದು ವಿಷ್ಣುವರ್ಧನ್ ಕೈಯಲ್ಲಾಗುವ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ವಿಷ್ಣುವರ್ಧನ್ ಆ ಕ್ಲೈಮ್ಯಾಕ್ಸ್ನ ಸೀನಲ್ಲಿ ಇರಲಿಲ್ಲ. ಇದು ಆದದ್ದು ಸ್ವತಃ MP ಶಂಕರ್ ಕೈಯಿಂದ. ಸೊ ಈ ಘಟನೆಯಿಂದ ಏನಾಯ್ತು ಅಂತಂದ್ರೆ, ಇತಿಹಾಸದ ಉದ್ದಕ್ಕೂ ಇವತ್ತು 84 ವರ್ಷ
ಕನ್ನಡ ಚಿತ್ರರಂಗಕ್ಕೆ ಬಹುಶಃ ಇವತ್ತು ನಾವು ಎಷ್ಟೇ ಸರಿ ಅದನ್ನು ಕ್ಲಾರಿಫೈ ಮಾಡಿದ್ರು ಈ ಘಟನೆ ವಿಷ್ಣುವರ್ಧನ್ ಅವರನ್ನ ಯಾವತ್ತೂ ಬೆಂಬಿಡದ ಭೂತವಾಗಿ ಕಾಡಿದೆ. ಇತಿಹಾಸದ ಎಲ್ಲ ಘಟನೆಯಲ್ಲೂ ವಿಷ್ಣುವರ್ಧನ್ ರಾಜ್ಕುಮಾರ್ ಅವರು ಪ್ರತ್ಯೇಕವಾಗಿ ಉಳಿದಿದ್ದಾರೆ. ವಿಷ್ಣುವರ್ಧನ್ ರಾಜ್ಕುಮಾರ್ ಅವರು ಭಾಗಿಯಾಗಿಲ್ಲ, ಆದರೆ ಭಾಗಿಯಾಗಿದ್ರು ಅನ್ನೋ ಹಾಗೆ ಭ್ರಮಿಸಲಾಗಿದೆ. ರೈಟ್. ಇದು ಇತಿಹಾಸದ ತಪ್ಪು ವ್ಯಾಖ್ಯಾನ. ವಿಷ್ಣುವರ್ಧನ್ ರಾಜ್ಕುಮಾರ್ ಒಟ್ಟಾಗಿದ್ದಿದ್ರೆ ಆ ಇಡೀ ಚರಿತ್ರೆ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇತ್ತು. ಕನ್ನಡದ ಇವತ್ತಿನ ಏನು 80-85 ದಶಕದವರೆಗಿನ ಅದ್ಭುತ ಸಿನಿಮಾಗಳು ಅಂತ ಏನು ಕರಿತೀರಿ, ಆ ಅದ್ಭುತ ಅಲ್ಲದು, ಅದು ಅನನ್ಯ ಸಿನಿಮಾ ಆಗ್ತಾ ಇತ್ತು. ಸೊ ಆ ಭಾಗ್ಯವನ್ನು ನಾವು ಕಳ್ಕೊಂಡೆವು. ಇದಕ್ಕೆ ಕಾರಣ ನಾವು ಮತ್ತು ನೀವು, ಬೇರೆಯವರು ಯಾರು ಅಲ್ಲ. ಏನೋ ಹೇಳ್ತೀರಾ? ಎಸ್ ಸರ್. ನಾನು ವಿಷ್ಣು ಜೊತೆ ಒಂದೇ ಒಂದು ಚಿತ್ರ ಮಾಡಿರೋದು, ನೀನು ನಕ್ಕರೆ ಹಾಲು ಸಕ್ಕರೆ ಮಾತ್ರ. ಆ ಶೂಟಿಂಗ್ ಟೈಮ್ನಲ್ಲಿ ನಾನು ಸ್ವಾಭಾವಿಕವಾಗಿ ವಿಷ್ಣು ಹತ್ರ ಹೇಳಿದೆ, ವಿಷ್ಣು, ನಾನು ಇಷ್ಟು ರಾಜ್ಕುಮಾರ್ ಚಿತ್ರಗಳನ್ನ ಮಾಡಿದೆ, ಈಗ ನಿನ್ ಜೊತೆನಲ್ಲಿ ಒಂದೇ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಅವ್ರಿಗೂ ನಿನಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲಪ್ಪ, ಅವ್ರು ನಂಬರ್ 1 ಆದ್ರೆ ನೀನು ನಂಬರ್ 1 ಅಂದೆ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಾತು ವಾಪಸ್ ತಗೊಳ್ಳಿ ಅಂತ ಕೊಂಚ ಮುಖ ಗಂಟಿಕ್ಕೊಂಡು ವಿಷ್ಣು ನನಗೆ ಹೇಳ್ದೆ. ರಾಜ್ಕುಮಾರ್ ನಂಬರ್ 1, ನಾನು ನಂಬರ್ 9 ಅಂದರು. ದಟ್ ಈಸ್ ದಿ ರೆಸ್ಪೆಕ್ಟ್ ವಾಸ್ ಗಿವನ್ ಫಾರ್ ರಾಜ್ಕುಮಾರ್. ಆದ್ದರಿಂದ ಇವಾಗ ಗಣಪತಿ ಅವರು ಹೇಳಿದ್ದು 100% ಸತ್ಯ. ಅವರಿಬ್ಬರಲ್ಲಿ ಯಾವ ವಿಧವಾದ ಭೇದ ಭಾವನೂ ಇರಲಿಲ್ಲ. ದೇ ಆರ್ 2 ಗ್ರೇಟ್ ಸ್ಟಾಲ್ವರ್ಟ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ಎಸ್ ಸರ್. ದಟ್ಸ್ ವಾಟ್ ಐ ವಾಂಟೆಡ್. ಎಸ್, ಭಾರ್ಗವ್ ಅವ್ರು ಏನು ಹೇಳ್ತೀರಾ? ಗಣಪತಿ ಅವರಂತ ಹೇಳಿದ್ರು, ಒಲ್ಲದ ಮನಸ್ಸುಗಳು ಸೇರ್ಕೊಂಡಿದ್ದೇನೆ, ಅಭಿಮಾನಿಗಳಲ್ಲ. ನಾ ಏನು ಹೇಳ್ತೇನೆ ಅಂದ್ರೆ ದುರಾಭಿಮಾನಿಗಳು. ಅವತ್ತೊಂದು ದಿವಸ ದುರಾಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ವಿಷ್ಣು ಎಷ್ಟು ನೋವು ಅನುಭವಿಸಿದಾನೆ ಅನ್ನೋದು ನನಗೆ ಗೊತ್ತು. ಈ ತೊಂದರೆ, ಈ ಕಷ್ಟನ ಪಾಪ ಅವನು ಅನುಭವಿಸಿ ತನ್ನ ಸ್ವಂತ ಮನೆ, ಅಲ್ಲಿಂದ ಆ ಮನೆಯನ್ನು ಬಿಟ್ಟುಬಿಟ್ಟಿದ್ದಾನೆ. ಚೆನ್ನೈಗೆ ಹೋದ. ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಪುನಃ ಶೂಟಿಂಗ್ ಬಂತು ಅಂದರೆ ಅಶೋಕ ಹೋಟ್ಲಿಗೆ ಬರೋರು. ಆವಾಗಲೂ ಅಷ್ಟೇ, ಅವನು ಯಾವಾಗಲೂ ಏನು ಮಾತಾಡ್ತಾ ಇಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದರೆ ಸ್ವಲ್ಪ ವರ್ಷಗಳ ನಂತರ ಈ ವೈಷಮ್ಯ ಎಲ್ಲ ಕರಗೋಗಿದೆ. ರಾಜ್ಕುಮಾರ್ ಅಭಿಮಾನಿಗಳಿಗೂ ಇದರ ಬಗ್ಗೆ ಏನು ಗಮನ ಇಲ್ಲ. ಆಮೇಲೆ ಇಲ್ಲೂ ಕೂಡ ವಿಷ್ಣು ಇಲ್ಲ, ಎಲ್ಲರೂ ಒಂದಾದ್ರು. ಎಲ್ಲಿವರೆಗೂ ಒಂದಾಗಿದ್ದಾರೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಚಿತ್ರಕ್ಕೆ ಬಂದು ಹಾಡಿದ್ದಾರೆ. ಜನನಿ ಜನ್ಮಭೂಮಿ ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ಬಂದು ವಿಷ್ಣುವರ್ಧನ್ಗೋಸ್ಕರ ಹಾಡಿದ್ದಾರೆ. ವಿಷ್ಣುವರ್ಧನ್, ಆಮೇಲೆ ರಾಜ್ಕುಮಾರ್, ಆಮೇಲೆ ನಾನು ಇರೋ ಫೋಟೋ ಅಲ್ಲಿದೆ. ಸೊ ಇದರಿಂದ ಕಾಲಕ್ರಮೇಣ ಅವರವರೇ ಒಂದಾಗ್ಬಿಟ್ಟಿದ್ದಾರೆ. ಏನು ಮಾಡಬಹುದಾಗಿತ್ತು ಅಂತ ಹೇಳಿದ್ರೆ, ಈ ಘಟನೆ ನಡೆದ ದಿವಸದಲ್ಲಿ ಅಥವಾ ಅದರ ನೆಕ್ಸ್ಟ್ ಡೇ ಆಗಲಿ, ಇಬ್ಬರೂ ಕೂಡ ಒಂದು ಜಾಯಿಂಟ್ ಸ್ಟೇಟ್ಮೆಂಟು, ಇಬ್ರು ಪ್ರೆಸ್ನವ್ರನ್ನೆಲ್ಲ ಕರೆದ್ಬಿಟ್ಟು ಇಬ್ರು ಒಂದೇ ವೇದಿಕೆಯಲ್ಲಿ ಹೇಳ್ಬಿಟ್ಟಿದ್ರೆ ಇಲ್ಲಿವರೆಗೂ ಇವ್ರು ಯಾರು ಏನೂ ನಡೀತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವ್ರು ಹಾಗೆ ಬಿಟ್ರು, ಅವ್ರು ಹಾಗೆ ಬಿಟ್ರು. ಇಲ್ಲಿದ್ದವ್ರ ಮಧ್ಯೆ ಅವರೆಲ್ಲ ಕಡ್ಡಿಗಿರಿದ್ರು, ಪೆಟ್ರೋಲ್ ಹಾಕಿದ್ರು, ಬಾಂಬ್ ಹಾಕಿದ್ರು. ಇದರಿಂದ ತೊಂದರೆ ಅನುಭವಿಸ್ತವನು ವಿಷ್ಣುನೇ. ಎಲ್ಲಾಯ್ತು, ಒಂದು ದಿವಸ ಅವನು ಕಪಾಲಿ ಥಿಯೇಟರ್ ಹತ್ರ ಹೋಗ್ತಾ ಇದ್ದಾನೆ, ಒಂದು ಹೆರಾಲ್ಡ್ ಕಾರ್ ಇತ್ತು. ಆ ಹೆರಾಲ್ಡ್ ಕಾರಲ್ಲಿ ಅವನು ಹೋಗ್ತಾ ಇದ್ದಾಗ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಅವನ ಕಾರಿಂದ ಇಳಿಸಿ ಅವನ ಕೆನ್ನೆ ಮೇಲೆ ಹೊಡೆದ್ರು. ಆ ಕೆನ್ನೆ ಮೇಲೆ ಹೊಡೆದ ಮೇಲೆ ನೆಕ್ಸ್ಟ್ ಡೇ ನನ್ನ ಹತ್ರ ಹೇಳ್ದೆ, ಈ ಥರ ಆಗೋಯ್ತು ಕಣೋ ಅಂತ. ನೀ ಯಾಕೋ ಕಾರ್ ನಿಲ್ಲಿಸ್ತಿ, ಇಲ್ಲ ನೀ ಯಾಕೋ ಆ ಕಡೆ ಹೋದಿ ಅಂತ. ಸೊ ಇಷ್ಟೆಲ್ಲ ತುಂಬ ನೋವು ಅನುಭವಿಸ್ತಾ ಆಮೇಲೆ ಕಾಲಕ್ರಮೇಣ ಎಲ್ಲ ಕಾಲದಲ್ಲಿ ಎಲ್ಲಾನು ಕೂಡ ಟೈಮ್ ಎಲ್ಲಾನು ಮರೆಸುತ್ತೆ, ಎಲ್ಲಾನು ಇದಾಗ್ಬಿಡುತ್ತೆ. ಟೈಮ್ ಈಸ್ ದಿ ಹೀರೋ ಆ್ಯಂಡ್ ಇಟ್ ಈಸ್ ದಿ ಎಲಿಮೆಂಟ್, ಇಟ್ ಕ್ರಿಯೇಟ್ಸ್. Thank you. Thank you, sir. We can live,